ನಾನು ವಹಿಸಿರುವ ಹಕ್ಕಿ ಇದೇ ಮನೆಯಲ್ಲಿ ಸೇರಿಕೊಂಡಂಗಾಯಿತು. ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಏನು ನೀವು ದಿಢೀರ್ನ ನಮ್ಮ ಮನೆಗೆ ಬಂದಿದ್ದೀರಾ? ಏನಿಲ್ಲ ಶೀಲಾ, ಫ್ಯಾಕ್ಟರಿ ವಿಷಯದ ಮೇಲೆ ಸಿಟಿಗೆ ಹೋಗಿದ್ದೆ. ಬರುವಾಗ ಕಾರ್ ಕೂಡ ಇಲ್ಲೇ ಪಂಚರ್ ಆಯಿತು. ಹಾಗೆ ನಿನ್ನ ನೆನಪಾಯಿತು, ಅದು ಹೋಲಿ ಬಿಡಿಸಿಲ್ಲ. ಇದೇನು ನೀನಿಟ್ಟಿರೋ ಬಟ್ಟೆ, ಈ ಹೊರಕೊಲು ಬಿದ್ದ ಮನೆ, ಇದೇನು ಈ ನಿನ್ನ ಜೀವನದ ಸ್ಥಿತಿ? ಏನ್ ಮಾಡ್ಲಿಕ್ಕರ್ನ, ಪ್ರೀತಿ ಎಂಬ ಮಾಯೆಗೆ ಗಂಟು ಬಿತ್ತು, ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವ ಹಾಗೆ ದೇವರು ಬರೆದ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ವೇ? ಒಟ್ಟಿನಲ್ಲಿ ನಿನ್ನ ಗಂಡನ ಜೊತೆ ನೀನು ಸರಿ ಇಲ್ಲ ಅಂದಂಗಾಯ್ತು. ಹಾಗೆ ಕಂಡ ಕನಸುಗಳೆಲ್ಲ ಒಡೆದು ಹೋದ ಕರಡಿ ಅಂತಾಗಿದೆ ನನ್ನ ಮನಸ್ಸು. ಮನ ಬಿಚ್ಚಿ ಹಾರಾಡಬೇಕೆಂದ್ರೆ ಶಂಕರ್ನ ಹೆಂಡತಿ ಎಂಬ ಕಟ್ಟಡೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಒಂದು ತಿಳಿತಾ ಇಲ್ಲ ಕರ್ಣ, ಒಂದು ತಿಳಿತಾ ಇಲ್ಲ. ಅದೇ ಕೇಕ್ ತಲೆ ಕೆಡ್ಸ್ಕೋತೀಯ ಶೀಲಾ. ನಾನಿರ್ಬೇಕಾದ್ರೆ ನೀನು ಮುಂದೆ ಒಂದು ಮಾತು ಹೇಳಬೇಕಾಗಿತ್ತು. ಏನದು? ಏನಿಲ್ಲ ಶೀಲಾ, ಮೊದಲನೇ ಬಾರಿಗೆ ನೋಡಿದಾಗಲೇ ನಿನ್ನ ಮೇಲೆ ನನ್ನ ಮನಸ್ಸಾಯಿತು. ನೀನು ಗೌಡರ ತಂಗಿ ಅಂದ ಕೂಡಲೇ ನಿನ್ನನ್ನು ಮದುವೆಯಾಗಬೇಕೆಂದೆ. ಏನು ಮಾಡುವುದು, ನಾನೊಂದು ಬಗೆದರೆ ದೈವ ಒಂದು ಬಗೆದಂತಾಯಿತು ಈ ನನ್ನ ಜೀವನ. ಹೌದು ಶೀಲಾ. ಏನು ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲಿಕ್ಕೆ ಆದಿತ್ಯ ಕರ್ಣ? ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅದನ್ನು ನಾನು ಅನುಭವಿಸಬೇಕಲ್ವಾ? ಶೀಲಾ, ಅದೇ ಕೇಕೆ ತಲೆ ಕೆಡಿಸ್ಕೊತೀಯ ನೋಡು. ಒಂದು ವೇಳೆ ನಿನ್ನ ಮನೆಯಲ್ಲಿ ಏನಾದರೂ ನೀವು ತೊಂದರೆ ಬಂದರೆ ಅರೆ ಕ್ಷಣ ನಾನು ಅಲ್ಲಿರುವೆ. ನಿನ್ನನ್ನು ಎತ್ತಿಕೊಂಡು ಹೋಗಿ ನನ್ನ ಪ್ರೀತಿಯ ಸುಪ್ಪತ್ತಿಗೆಯಲ್ಲಿ ರಾಣಿ ತರ ಮೆರೆಸುವೆ. ಏನಂತೀಯ? ಈ ನನ್ನ ಪ್ರೀತಿ ಒಪ್ಪಿದರೆ ಮಾತ್ರ. ಈ ವಿಷಯ ನಾಳೆ ನನ್ನ ಗಂಡ ಮಾವಂದ್ರಿಗೆ ಗೊತ್ತಾದ್ರೆ ನನ್ನ ಗತಿ. ನೀನೇನು ತಲೆ ಕೆಡಿಸ್ಕೊಡ್ಬೇಡ ಶೀಲಾ, ಅದಕ್ಕೆಲ್ಲ ನಾನು ಬರೋಬ್ಬರಿ ವ್ಯವಸ್ಥೆ ಮಾಡಿದ್ದೇನೆ. ಆಯ್ತು ನನ್ನ ರಾಜ, ನೀನು ಹೇಳಿದಂತೆ ಕೇಳ್ತೀನಿ. ಈ ಪ್ರೀತಿ ವಿಷಯ ಒಪ್ಪಿಕೊಂಡ ಈ ನಿನ್ನ ನಲ್ಲನಿಗೆ ಆಯ್ತು, ನಿನ್ನ ಇಷ್ಟದಂತೆ ಆಗಲಿ. ಸ್ವರ್ಗಾರೋಹಣ ತೋಳಿನ ಬಂಧನ, ಸ್ವರ್ಗಾರೋಹಣ ತೋಳಿನ ಬಂಧನ, ಹರಿಯ ಮುತ್ತಿನ ಮಧುರ ಮತ್ತಿನ ನೀಡು ಚುಂಬನ, ನೀಡು ಚುಂಬನ. Oh,
ಯಾರೋ ಬಂದಂತಾಯ್ತು. ನಾನು ಹೋಗಿ ಬರ್ತೇನೆ. ಸಮಥಿಂಗ್ ಈಸ್ ರಾಂಗ್. ನಡೀತಾ ಇದೆ, ಏನೋ ನಡೀತಾ ಇದೆ. ಗಂಗಾ, ಏ ಗಂಗಾ, ಯಾರಿದ್ದೀರಾ ಮನೆಯಲ್ಲಿ? ಮಾವ, ಅಕ್ಕ ಮನೆಯಲ್ಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರಬಹುದು ಮಾವ. ಬರ್ಲಿ 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 ಅಲ್ಲ, ಆಮೇಲೆ ಬರ್ಲಿ. ಮನೆಗೆ ಯಾರಾದ್ರೂ ಬಂದಿದ್ರೇನವ? ಇಲ್ಲ ಮಾವ, ಬೆಳಗ್ಗೆಯಿಂದ ಯಾರು ಬಂದಿಲ್ಲ. ಯಾಕೆ? ತುಡುಗು ಬೆಕ್ಕೊಂದು ಬಂದು ಹಾಲು ಕುಡಿಬೇಕು ಅಂತ ಮಾಡಿತ್ತು. ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದ್ರಕೊಂಡು ಓಡಿ ಹೋಗ್ಬಿಡ್ತಮ್ಮ. ಹೋಗ್ಲಿ ಬಿಡು ಮಾವ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಲಕ್ಷಣ. ಅದು ಇಂದು ನಿನ್ನೆಯ ಮಾತಲ್ಲ, ತಳಾಂತರದಿಂದ ನಡೆದುಕೊಂಡು ಬಂದ ಬೆಕ್ಕಿನ ಹುಟ್ಟು ಗುಣ. ಕುಡಿಲಿ 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 ಕುಡಿಲಿ, ಹೊಟ್ಟೆ ತುಂಬ ಕುಡಿಲಿ. ಆದ್ರೆ ಕದ್ದು ಬೆಕ್ಕು ಹಾಲು ಕುಡಿಬೇಕಾದದ್ದು ಈ ಮನೆಯಲ್ಲ. ಹಾಲಿನ ಬಿಂದಿಗೆಯನ್ನ ಬಾಯಿ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕನೂ ನಾನಲ್ಲ. ಬೆಕ್ಕು ಬರುವ ದಾರಿಗೆ ಬಿಸಿ ನೀರು ಗೊಚ್ಚುವ ಮಾನವಂತರ ಮನೆತನದ ಮಾಲೀಕ. ಮಾವ, ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದಿರಬಹುದು, ಆದ್ರೆ ಹಾಲು ಕುಡಿಯುವುದನ್ನು ಬಿಟ್ಟು ಬದುಕಲು ಸಾಧ್ಯವೇನು ಮಾವ? ಅಂದ್ರೆ ಅದು ಇಲ್ಲಿ ಬಂದು ಕುಡಿಯಂಗಿಲ್ಲ, ನಾವು ಅಲ್ಲಿ ಹೋಗಿ ಕುಡಿಸಬಹುದಂತನ. ಶೀಲ ಸುತ್ತಿ ಬಳಸಿ ಮಾತಾಡುವ ಹವ್ಯಾಸ ನನಗಿಲ್ಲ. ಹೆಣ್ಣಿಗೆ ಈ ದೇಶದಲ್ಲಿ ತನ್ನದೇ ಆದ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಹೇಳ್ತಾರೆ, ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಪೂಜ್ಯೇಶು ಮಾತಾ, ಭೂತೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯಾ ಧರಿತ್ರಿ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗೆ ಆರತಿ ಅಂದ್ರು. 6 ಗುಣಗಳನ್ನು ಹೊತ್ತು ಜಗವ ಬೆಳಗುವ ಹೆಣ್ಣಿಗೆ ಸುಮತಿ ಶ್ರೀಮತಿ ಗರತಿ ಅಂತ ಕರೆದ್ರು. ಆದ್ರೆ ಹರಿಯದ ವಯಸ್ಸಿನಲ್ಲಿ ಕಂಡವರಿಗೆ ಸೆರಗ ಹಾಸುವ ನಿನ್ನಂತವರಿಗೆ ಆದರ ಕಿತ್ತಿ ಅಂದ್ರು. ನಾನಂದಿದ್ದು ನಿನಗಲ್ವಾ, ಕಂಡವರಿಗೆ ಸೆರಗ ಹಾಸುವ ನಿನ್ನಂತ ಆದರ ಕಿತ್ತಿಯರಿಗೆ. ಮೀರಿ ಮಾತಾಡ್ತಾ ಇದೀಯಾ? ಮೈ ಮೇಲೆ ಎಚ್ಚರ ಇಟ್ಟುಕೊಂಡು ಮಾತಾಡು. ನೀನ್ಯಾಕವ ಕುಂಬಳಕಾಯಿ ಕಳ್ಳಿ ಅಂದ್ರೆ ಹೆಗಲು ಮುಟ್ಕೋತೀಯ? ನಾನು ಅಂದಿದ್ದು ನಿನಗಲ್ಲ, ನಿನ್ನಂತ ಮಾವ, ನಾನೇ ತಪ್ಪು ಮಾಡಿದ್ದೀನಿ ಅಂತ ಮಾತನಾಡ್ತಾ ಇದೆಯಲ್ಲ. ಬಂದೆ ನನ್ನ ಗಂಡ. ಈ ಮಡಿಯಲ್ಲಿ ನಾನಿರ್ಬೇಕು ಒಂದು, ಇಲ್ಲ ನೀನಿರ್ಬೇಕು ಒಂದು. ಈಗ ನಿಮ್ಮ ಅಕ್ಕ ಬರಕತ್ತಾಳ, ನಿನಗ ಆಮೇಲೆ ಕ್ಲಾಸ್ ತಗೋತೇನೆ. ಏನು ಭಾವಸಶಿ ಇಬ್ರು ಏನೋ ಮಾತಾಡ್ತಿರುವಂತೆ ಕಾಣಿಸ್ತಾ ಇದೆಯಲ್ಲ. ಹ್ಞೂ ಕಣೆ, ನೀನು ಹೊರಗಡೆ ಹೋಗ್ಬೇಕಾದ್ರೆ ಬಾಂಡೆ ಸಾಮಾನು ಎಲ್ಲಿ ಇಟ್ಟು ಹೋಗಿದ್ದೋ ಪಾಪಕ್ಕೆ ಅಡಿಗೆ ಮಾಡ್ಬೇಕಂತ ಒಳಗೆ ಹೋಗ್ಯಾಳ, ಒಂದು ಸಿಕ್ಕೇ ಇಲ್ಲ. ಅದಕ್ಕೆ ಎಲ್ಲಿ ಮಾಮ ಅಂದ, ಅಲ್ಲೇ ಎಲ್ಲರ ಇರ್ಬೇಕು ನೋಡುವ ಅಂತ ಹೇಳಕತ್ತೀನಿ. ಅಷ್ಟರೊಳಗೆ ನೀನು ಬಂದಿ. ಸಾಕು ಸುಮ್ಮನೆ ಏನೇನೋ ಮಾತನಾಡ್ತೀರಾ. ನನ್ನ ತಂಗಿನೋ ಅಷ್ಟೊಂದು ಅಡ್ಡಿನಾ? ಅವಳು ವಿದ್ಯಾವಂತೆ, ಗುಣವಂತೆ, ರೂಪವಂತೆ, ಸುಗುನೆ ಅಲ್ವೇ ನಮ್ಮ ಶೀಲಾ? ಹೇ ಪ್ರಭು, ಪ್ರೇಮಾನಂದಿ ಏಕ್ಯಾವ ಮನಗಂಡು ಆಕೆ ಬರೇ ಸುಮತಿ ಶೀಲವತಿ ಅಷ್ಟಲ್ಲ, ಗರ್ರತಿ ಗಂಗಾ ಅಂದ್ರೆ ಆಕೆನ ಈಗ. ಇರ್ಲಿ ಬಿಡಿ, ಇನ್ನೂ ಚಿಕ್ಕವಳಿದ್ದಾಳೆ, ಬರ್ತಾ ಈ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ. ಏ ಹೊಕ್ಕಾಳ ಮನಗಂಡ ಹೊಕ್ಕಾಳ. ಹೌದು, ತಾವೆಲ್ಲಿಗೆ ಹೋಗಿದ್ರು? ನಾನಾ ದೇವಸ್ಥಾನಕ್ಕೆ ಹೋಗಿದ್ದೀರಿ. ಅಲ್ಲಿಗೆ ಯಾಕೆ ಹೋಗಿದ್ದಿ? ಮದ್ವೆ ಆದ್ಮೇಲೆ ಒಂದ್ ಹೆಣ್ಣು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾಳೆ? ಯಾಕೆ? ಆದಷ್ಟು ಬೇಗ ಒಂದ್ ಮುದ್ದಾದ ಮಗುನ್ ಕೊಡಪ್ಪ ಅಂತ ಆ ದೇವ್ರ ಹತ್ರ ಕೇಳಕ್ ಹೋಗಿದ್ದೆ. ಮತ್ ನನ್ನ ಕೆಲಸ ಏನೈತೆ?
ಅಲ್ಲ ಕಣೆ, ಮಗು ಕೊಡು ದೇವ್ರು ಇಲ್ಲೇ ಇರ್ಬೇಕಾದ್ರೆ ಅಲ್ಲ್ಯಾಕೆ ಹೋಗ್ಬೇಕು ಅಂತ ಕೇಳಿದೆ. ಆಯ್ತಪ್ಪ ಅಂದ್ರೆ ಆದಷ್ಟು ಬೇಗ ಒಂದು ಮುದ್ದಾದ ಮಗನ ಕರುಣಿಸ್ಬಿಡಿ. ನೀನು ಹೊಲಕ್ಕೆ ಬಂದ್ಬಿಡು. ಆಯ್ತು.